ಪ್ರಯಾಗ್ರಾಜ್ನ ಕಾಲ್ತುಳಿತದಲ್ಲಿ ರಾಜ್ಯದ 4 ಮೃತಪಟ್ಟಿರುವ ಘಟನೆ ನಡೆದಿದೆ. ಇಂದು ಮಧ್ಯಾಹ್ನ ಬೆಳಗಾವಿ ತಲುಪಲಿವೆ ಆ 4 ಮೃತದೇಹಗಳು. ಇಂದು ದೆಹಲಿಯಿಂದ ಫ್ಲೈಟ್ ಮೂಲಕ ಬೆಳಗಾವಿಗೆ ಮೃತದೇಹಗಳನ್ನು ರವಾನೆ ಮಾಡಲಾಗುತ್ತೆ. ಬೆಳಗಾವಿಯ ಜ್ಯೋತಿ ಹತ್ತರವಾಟ ಪುತ್ರಿ ಮೇಘಾ ಸಾವನ್ನಪ್ಪಿದ್ದು, ಶೆಟ್ಟಿಗಲ್ಲಿ ಅರುಣ್ ಕೋಪಡೆ ಮಹಾದೇವಿ ದುರ್ಮರಣ ಹೊಂದಿದ್ದಾರೆ. ಕಾಲ್ತುಳಿತದಲ್ಲಿ ತಾಯಿ ಮಗಳು ಸೇರಿ 4 ಮೃತಪಟ್ಟಿದ್ದಾರೆ. ಕುಂಭಮೇಳದಲ್ಲಿ ನಡೆದಿರುವಂತಹ ಮಹಾ ಅವಘಡದಲ್ಲಿ ರಾಜ್ಯದ 4 ಕೂಡ ಮೃತಪಟ್ಟಿದ್ದಾರೆ. ಬೆಳಗಾವಿಯ ಜ್ಯೋತಿ ಹತ್ತರವಾಟ ಸೇರಿದಂತೆ ಅವರ ಮಗಳು ಕೂಡ ಇದೀಗ ಮೃತಪಟ್ಟಿರುವಂತದ್ದು. ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತ ಸಂಭವಿಸಿ 30ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ರು. ಅದರಲ್ಲಿ ಕರ್ನಾಟಕದ 4 ಕೂಡ ಇದ್ದಾರೆ. ನಿನ್ನೆ 10 ಕೋಟಿಗೂ ಅಧಿಕ ಜನ ಶಾಹಿ ಸ್ನಾನ ಮಾಡೋದಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ಪ್ರಯಾಗ್ರಾಜ್ನಲ್ಲಿ ಮಹಾ ಅವಘಡ ಸಂಭವಿಸಿತ್ತು. ಬೆಳಗಿನ ಜಾವ ಕಾಲ್ತುಳಿತ ಸಂಭವಿಸಿ 30ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಕರ್ನಾಟಕದಿಂದಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರಯಾಗ್ರಾಜ್ಗೆ ತೆರಳಿದ್ರು. ಅಲ್ಲಿ ಶಾಹಿ ಸ್ನಾನವನ್ನ ಮಾಡಬೇಕು, ಅಮೃತ ಸ್ನಾನವನ್ನ ಮಾಡಬೇಕು ಅಂತ ವಿವಿಧ ಊರುಗಳಿಂದ ತೆರಳಿದ್ರು. ಆದ್ರೆ ಅಲ್ಲಿ ಸಂಭವಿಸಿರುವಂತಹ ಮಹಾ ಅವಘಡದಲ್ಲಿ ಕರ್ನಾಟಕದ ಬೆಳಗಾವಿಯ 4 ಮೃತಪಟ್ಟಿದ್ದಾರೆ. ಜ್ಯೋತಿ ಹತ್ತರವಾಟ ಪುತ್ರಿ ಮೇಘಾ ಸಾವನ್ನ ಕಂಡಿದ್ದಾರೆ. ಬೆಳಗಾವಿಯ 4 ಮೃತದೇಹಗಳು ಇವತ್ತು ಫ್ಲೈಟ್ನ ಮೂಲಕ ಬೆಳಗಾವಿಯನ್ನ ತಲುಪಲಿವೆ. ಇದೀಗ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಡೆಲ್ಲಿ ಮಂಜು ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಡೆಲ್ಲಿ ಮಂಜು, ನಿನ್ನೆ ಪ್ರಯಾಗ್ರಾಜ್ನಲ್ಲಿ ಸಂಭವಿಸಿರುವಂತಹ ಕಾಲ್ತುಳಿತದಲ್ಲಿ ಬೆಳಗಾವಿಯ 4 ಕೂಡ ಮೃತಪಟ್ಟಿದ್ದಾರೆ. ಹಾಗಾದ್ರೆ ಅವರ ಮೃತದೇಹಗಳು ಎಷ್ಟೊತ್ತಿಗೆ ರಾಜ್ಯಕ್ಕೆ ಬರ್ತವೆ? ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ನೈನಾ, ನಿನ್ನೆ ನಡೆದಂತಹ ಬಹುದೊಡ್ಡ ದುರಂತ ತೀವ್ರ ಇಡೀ ಕರ್ನಾಟಕದ ಜನರನ್ನ ಒಂದು ರೀತಿ ತೀವ್ರ ಆತಂಕಕ್ಕೆ ತಳ್ಳಿರುವಂತಹ ದುರಂತ. ಇಡೀ ಒಂದು ಘಟನೆಯಲ್ಲಿ 30 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಯುಪಿ ಸರ್ಕಾರ ಹೇಳ್ತಾ ಇರುವಂತದ್ದು. ಅದರ ಜೊತೆಯಲ್ಲಿ 60ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ, ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಯುಪಿ ಸರ್ಕಾರ ಹೇಳ್ತಾ ಇದೆ. ಈಗ ನಾವು ಇದೇ ಪ್ರಯಾಗ್ರಾಜ್ನಲ್ಲಿದ್ದೀವಿ. ನನ್ನ ಹಿಂದೆ ನೀವು ನೋಡ್ಬೋದು ಜನ ಯಾವ ರೀತಿ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೀವು ನೋಡ್ಬೋದು. ಇದಕ್ಕೆ ಸಮಯವೇ ಇಲ್ಲದ ರೀತಿಯಲ್ಲಿ ಬರ್ತಾ ಇರುವಂತಹ ಒಂದು ಜನ ಹೆಚ್ಚಾಗ್ತಾ ಇರುವಂತಹ ಸಂಖ್ಯೆ, ಜನ ದಟ್ಟಣೆ ಆಗ್ತಾ ಇರುವಂತದ್ದು. ಇದೇ ರೀತಿ ನಿನ್ನೆಯೂ ಕೂಡ ಅಷ್ಟೇ ಹೆಚ್ಚು ಕಡಿಮೆ 10 ಕೋಟಿಯ ಜನ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ಒಂದು ಪಾಪ ವಿಮುಕ್ತಿಗಾಗಿ ಪುಣ್ಯ ಸ್ನಾನವನ್ನ, ಅಮೃತ ಸ್ನಾನವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಉಂಟಾದಂತ ಒಂದು ಸಣ್ಣ ನುಗ್ಗಲಾಟ, ಅಂದ್ರೆ ಬ್ಯಾರಿಕೇಡ್, ಹೆಚ್ಚು ಅಲ್ಲಿ ಬ್ಯಾರಿಕೇಡ್ ಅನ್ನ ತಳ್ಳಿ ದಾಟಿ ಮುಂದೆ ಹೋಗಲಿಕ್ಕೆ ಮಾಡಿದ್ದಂತ ಪ್ರಯತ್ನ ಒಂದು 30 ಜನರನ್ನ ಬಲಿ ಪಡೆದಿದೆ ಅನ್ನುವಂಥದ್ದು ಯುಪಿ ಮುಖ್ಯಸ್ಥರೂ ಆಗಿರುವಂತಹ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಹೇಳ್ತಾ ಇರುವಂತದ್ದು. ಬ್ಯಾರಿಕೇಡ್ ತಳ್ಳಿದ್ರು, ಆ ಸಂದರ್ಭದಲ್ಲಿ ನುಗ್ಗಲು ಉಂಟಾಯಿತು. ಆ ನಂತರ ಈ ಒಂದು ಘಟನೆ ನಡೆದಿದೆ ಅನ್ನುವಂಥದ್ದು. ಸೊ ಇದರ ಪಾರದರ್ಶಕತೆಗೋಸ್ಕರ ಒಂದು 3 ನೇತೃತ್ವದ, ಅಂದ್ರೆ 3 ಸದಸ್ಯರು, ಅದರಲ್ಲಿ ನಿವೃತ್ತ ಜಡ್ಜ್ ಒಬ್ರು ಕೂಡ ಇರ್ತಾರೆ, ಅವರ ನೇತೃತ್ವದಲ್ಲಿ ಒಂದು ತನಿಖೆಯನ್ನು ರಚನೆ ಮಾಡಿದ್ದೇವೆ. ಆದೇಶವನ್ನು ಕೂಡ, ನ್ಯಾಯಾಂಗ ತನಿಖೆಗೂ ಕೂಡ ಆದೇಶವನ್ನು ಕೂಡ ಮಾಡಿದ್ದೇವೆ. ಘಟನೆ ಹೇಗಾಯ್ತು ಅನ್ನುವಂಥದ್ದು ವಿವರಣೆಯನ್ನ ಕೂಡ ನಾವು ಆ ಒಂದು ತನಿಖಾ ಸಮಿತಿ ನ್ಯಾಯಾಧೀಶರ ಕಡೆಯಿಂದ ಪಡೆಯುವಂತದ್ದಾಗಿದೆ. ನ್ಯಾಯಾಂಗ ತನಿಖೆಯನ್ನು ಕೂಡ ನಾವು ಆದೇಶ ಮಾಡಿದ್ದೇವೆ ಅನ್ನುವಂಥದ್ದು. ಇನ್ನು ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ, ಇಡೀ ಘಟನೆಯಲ್ಲಿ 4 ಕನ್ನಡಿಗರು ಇವತ್ತು ಕರ್ನಾಟಕ ಕಳ್ಕೊಂಡಿದೆ. ಅದರಲ್ಲಿ ಏನು ಅಂತಂದ್ರೆ, ಅವರು 60 ಮಂದಿ ಒಂದು ಟೀಮ್ ಇಲ್ಲಿಗೆ ಬಂದಿತ್ತು. ಅದರಲ್ಲಿ 4 ಜನ ಸಾವನ್ನಪ್ಪಬೇಕಾಗಿತ್ತು. ಆ ತಳ್ಳಾಟದಲ್ಲಿ ಸಾವನ್ನು ಕೂಡ ಅಪ್ಪಿದ್ದಾರೆ. ಈಗಷ್ಟೇ ಲಕ್ನೋದಿಂದ ವಿಮಾನದ ಮೂಲಕ ಒಂದು ಬೆಳಗಾವಿಗೆ ಮೃತದೇಹಗಳು ಹೋಗಲಿಕ್ಕೆ ವ್ಯವಸ್ಥೆಯನ್ನ ಯುಪಿ ಸರ್ಕಾರ ಮಾಡಿದೆ ಅನ್ನುವಂಥದ್ದು. ಇದರ ಜೊತೆಗೆ ಕರ್ನಾಟಕ ಸರ್ಕಾರವೂ ಕೂಡ ಕೋಆರ್ಡಿನೇಷನ್ ಮಾಡ್ತಾ ಇದೆ. ಅಲ್ಲಿನ ಬೆಳಗಾವಿಯ ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಕೂಡ ಇದರ ನೇತೃತ್ವವನ್ನು ವಹಿಸಿಕೊಂಡಿರುವಂತದ್ದು. ಹಾಗಾಗಿ ಅವರನ್ನ ತೆಗೆದುಕೊಂಡು, ಅಂದ್ರೆ ಅಲ್ಲಿ ವ್ಯವಸ್ಥೆಗಳು ಏನೇನು ಆಗಬೇಕು ಬೆಳಗಾವಿಗೆ ಮೃತದೇಹಗಳು ಬರಲಿಕ್ಕೆ, ಅವೆಲ್ಲವನ್ನು ಕೂಡ ಮಾಡಿದ್ದೇವೆ ಅನ್ನುವಂಥದ್ದು ಈ ತನಕ ಯುಪಿ ಸರ್ಕಾರದಿಂದ ತಿಳಿದು ಬರ್ತಾ ಇರುವಂತದ್ದು. ಅದರ ಜೊತೆಗೆ ಯಾರು ಮೃತಪಟ್ಟಿದ್ದಾರೆ ಅವರಿಗೆ 25 ಲಕ್ಷ ರೂಪಾಯಿ ಅವರ ಕುಟುಂಬಕ್ಕೆ ಪರಿಹಾರವನ್ನು ಕೂಡ ಈಗ ಆಲ್ರೆಡಿ ಯುಪಿ ಸರ್ಕಾರ ಘೋಷಣೆ ಮಾಡಿದೆ. ನಯನಾ, ಇದು ಏಷ್ಯಾನೆಟ್ ನ್ಯೂಸ್.
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.